ಆತ್ಮೀಯ ಪ್ರೇಕ್ಷಕರೇ, ಇವತ್ತು ತಮಗಾಗಿ ವಿಜ್ಞಾನಿಯೊಬ್ಬರು ಹೈನುಗಾರಿಕೆ ಬಗ್ಗೆ ಏನು ಹೇಳಿದರು, ಹೈನುಗಾರಿಕೆಯನ್ನು ಲಾಭದಾಯಕ ಮಾಡಬೇಕಾದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಹಾಗೆಯೇ ಹೈನುಗಾರಿಕೆಯನ್ನು ಅಂದರೆ ಪಶುಪಾಲನೆ ಮಾಡಬೇಕಾದಾಗ ಏನೆಲ್ಲ ಸಮಸ್ಯೆ ಬರ್ತವೆ, ಏನೆಲ್ಲ ಅವುಗಳ ಬೇಕು ಬೇಡಗಳು ಇರ್ತವೆ, ಯಾವ ರೀತಿ ಅವುಗಳನ್ನು ನಾವು ನಿವಾರಿಸ್ಕೋಬೇಕು ಅನ್ನೋದಕ್ಕೆ ಒಂದು ಅವರು ಮಾಡೆಲ್ ಮಾಡ್ಯಾರ. ಮಾಡೆಲನ್ನು ಸಹಿತ ತಾವು ಶೀಘ್ರದಲ್ಲಿ ನೋಡಲಿದ್ದೀರಿ. ಈಗ ಅವ್ರೇನು ಆ ಮಾಡೆಲ್ ಬಗ್ಗೆ ವಿವರಿಸ್ತಾರ ಅದನ್ನು ನಾವು ಕೇಳೋಣ, ರೈಟ್? ಹಾಗೆಯೇ ಅವರು ತಮ್ಮ ಪರಿಚಯವನ್ನು ಅದರಲ್ಲಿ ಆ ಸಂದರ್ಶಕ ಕೇಳಿದ, ನಿಮ್ಮ ಪರಿಚಯ ಏನ್ರಿ ಅಂದಾಗ ಅವರು ತಮ್ಮ ಹೆಸರು ಡಾಕ್ಟರ್ ಬೀನಾ ಕುಮಾರಿ, ಪ್ರಾಧ್ಯಾಪಕರಿದ್ದಾರೆ, ಪಶು ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅಂದರೆ ಪಶು ಅಭಿವೃದ್ಧಿ ಒಂದು ವಿಭಾಗ ಏನಿರ್ತದೆ ಆ ವಿಭಾಗದ ಮುಖ್ಯಸ್ಥರಾಗಿದ್ದು ಅವರು ಈಗ ಈ ಮಾಡೆಲ್ ಅಂದ್ರೆ ನಮೂನೆಯ ಬಗ್ಗೆ ಹೆಂಗೆ ರೈತರು ಅಥವಾ ಹೈನುಗಾರರು ತಮ್ಮ ಪಶುಗಳನ್ನ ಕಾಯ್ಕೋಬೇಕು, ಅವುಗಳ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಚೆನ್ನಾಗಿ ಹೇಳ್ಯಾರ. ಈಗ ಬನ್ನಿ ಕೇಳೋಣ. ಇಲ್ಲೇ ಈ ಹಿರಿಯ ವಿಜ್ಞಾನಿಗಳು ಹೇಳ್ತಾ ಇರೋದು ಏನು ಅಂದ್ರೆ, ಅವರ ಪರಿಣಿತಿ ಇರೋದು ಗೈನಕಾಲಜಿ ಮತ್ತು ಆಬ್ಸ್ಟೆಟ್ರಿಕ್ಸ್, ಅಂದರೆ ಪಶುಗರ್ಭಶಾಸ್ತ್ರದ ಬಗ್ಗೆ, ಪಶು ಸಂತಾನೋತ್ಪತ್ತಿ ಶಾಸ್ತ್ರದ ಬಗ್ಗೆ ಅವರು ಹೆಚ್ಚಿನ ಅಧ್ಯಯನ ಮಾಡ್ಯಾರ, ಅದರ ಪರಿಣಿತಿ ಗಳಿಸಿರಿ ಅಂತ ಹೇಳಿದ್ರು. ಈಗ ಅವ್ರು ಅದನ್ನೇ ವಿವರಿಸ್ಕೊಂತ ಹೊಂಟಾರ. ಈಗ ನೆಕ್ಸ್ಟ್ ಇದ್ರಾಗ ಹೆಂಗ ಈ ಏನೇನು ತೊಂದರೆಗಳು ಬರ್ತವೆ ಅವುಗಳನ್ನ ಯಾವ ರೀತಿ ಎದುರಿಸ್ಬೇಕು, ಅಂದ್ರೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ಅವುಗಳ ಸಾಕಾಣಿಕೆ ಬಗ್ಗೆ ಅನ್ನೋದನ್ನ ಇಲ್ಲೇ ವಿವರಿಸುವಂತ ಹೊಂಟಾರ. ಈ ಹಿರಿಯ ವಿಜ್ಞಾನ ಹೇಳೋದಿಷ್ಟ, ಹೈನುಗಾರಿಕೆ ಲಾಭ ಆಗಬೇಕಾದ್ರೆ ಈ ಕರು ಹುಟ್ಟೋದಕ್ಕಿಂತ ಮೊದಲ ಮತ್ತು ಕರು ಹುಟ್ಟಿದ ನಂತರ ಏನೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಏನೆಲ್ಲ ಮುಂಜಾಗ್ರತೆ ವಹಿಸ್ಕೋಬೇಕು, ಆವಾಗ ಅಲ್ಲಿ ಉಂಟಾಗುವಂಥ ತೊಂದರೆಗಳು ಇದು ಹೇಳಿದ್ನಲ್ಲ, ಅವರ ಸಂತಾನೋತ್ಪತ್ತಿ ಬಗ್ಗೆ ಬಹಳ ಪರಿಶ್ರಮ ಪಟ್ಟಿರುವುದರಿಂದ ಅವರ ಒಂದು ಮಾತುಗಳನ್ನು ನಾವು ಈಗ ಆಲಿಸೋಣ ಅಂತ. ಇವರು ತಮ್ಮ ಮಾಡೆಲ್ ಬಗ್ಗೆ ವಿವರಿಸುವಂತ ಹೋಗ್ತಾರೆ. ಹೈನುಗಾರಿಕೆ ಹೆಚ್ಚು ಲಾಭ ತರಬೇಕು ಅಂದ್ರೆ ವರ್ಷಕ್ಕೊಂದು ಕರು ಅವಶ್ಯ. ಅಂದ್ರೆ ವರ್ಷಕ್ಕೊಂದು ಕರು ಹುಟ್ಟು ಅಂದ್ರೆ ನಮ್ಮ ಡೈರಿ ಫಾರ್ಮ್ ಸಾಕಷ್ಟು ಪ್ರಗತಿ ಹೊಂದಕ್ಕೆ ಸಾಧ್ಯ ಅನ್ನೋದನ್ನು ಅವ್ರು ಹೇಳ್ತಾರೆ. ಆದ್ರೆ ಕರು ಹುಟ್ಟಬೇಕಾದಾಗ್ಲೂ ಕೂಡ ಆ ಹಸು ಅಂದ್ರೆ ಆ ತಾಯಿ ಏನಿರ್ತೈತಲ್ಲ, ಅದರಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು ಅಂತ ಅವ್ರು ಹೇಳ್ತಾರೆ. ಆ ಸಮಸ್ಯೆಗಳನ್ನ ನಾವು ತಿಳ್ಕೋಬೇಕು. ಅವುಗಳಿಗೆ ಅನೇಕ ಕಾರಣಗಳಿದಾವೆ. ಬರೀ ಆಕಳಂತಂದ್ರೆ ಆಕಳಂತಲ್ಲ, ಎಮ್ಮೆಯೊಳಗೂ ಸಹಿತ ಇದಾಗತ್ತೆ. ಇದು ಅನೇಕ ವಿವಿಧ ರೀತಿಯ ಒಂದು ಇವುಗಳನ್ನ ಏನು ಕೊರತೆಗಳನ್ನು ಸಹಿತ ಅವರು ವಿವರಿಸುವಂತ ಹೋಗ್ತಾರೆ. ಹುಟ್ಟುವಂತ ಕರುಗಳ ಬಗ್ಗೆ ಅವರು ಒಂದು ಬಹಳ ಮಹತ್ವದ ಮಾತನ್ನು ಹೇಳ್ಯಾರ. ಅದರ ದೇಹದ ತೂಕ, ಕರು ಹುಟ್ಟಿದ ಅದರದ್ದು ದೇಹದ ತೂಕ ನಾವು ನೋಡ್ಬೇಕಂತ. ಅದೇನಾದ್ರೂ ಅದರ ತಾಯಿಯ ದೇಹದ 8% ಅಂದ್ರೆ 8% ಅದು ತೂಕ ಇರ್ಬೇಕು. ಅದು ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಕಡಿಮೆ ಆದ್ರೂ ಅನೇಕ ರೀತಿಯ ರೋಗ ಬರುವಂತ ಪ್ರಸಂಗ ಇರ್ತವೆ. ಅದ್ರಾಗ ಅದು ಭೇದಿ ಆಗ್ಬಹುದು ಅಥವಾ ಶ್ವಾಸಕೋಶದ ತೊಂದರೆಗಳು ಕಾಣಿಸ್ಕೋಬಹುದು. ಇವೆಲ್ಲ ಅವುಗಳಲ್ಲಿರುವಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದೇ ಒಂದು ಪ್ರಬಲವಾದಂತ ಹಿನ್ನೆಲೆ ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ದೇನೆ ಅವರು ಗಿಣ್ಣದ ಹಾಲಿನ ಬಗ್ಗೆನೂ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಗಿಣ್ಣದ ಹಾಲು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿದ್ದಂಗೆ, ಹುಟ್ಟಿದ ತಕ್ಷಣ ನಾವು ಕರುವಿಗೆ ಗಿಣ್ಣದ ಹಾಲನ್ನ ಎಷ್ಟು ಬೇಗ ಸಾಧ್ಯವೋ ಅದನ್ನು ನಾವು ಕುಡಿಸ್ಬೇಕು. ಕುಡಿಸೋಕ್ಕಿಂತ ಮೊದಲು ಆ ಕೆಚ್ಚಲನ್ನ ಉಗುರು ಬೆಚ್ಚ ನೀರ್ಲೆ ಸ್ವಚ್ಛಗೆ ತೊಳೆದು ಒರೆಸಿ ಆಮೇಲೆ ಆ ಕರುವನ್ನ ತಾಯಿಯ ಹಾಲನ್ನ ಕುಡಿಲಿಕ್ಕೆ ಬಿಡ್ಬೇಕು ನಾವು ಕೆಚ್ಚಲ್ಕೆ. ಅದು ನೋಡ್ರಿ, ಈಗ ನಾನು ಇದನ್ನ ಬಹಳ ಸರಿ ಹೇಳ್ತಾ ಇದ್ದೆ. ಮನುಷ್ಯ ಬಾಳ ಹೇಳಿ ಅವ ಎದ್ದು ನಿಂತು ತನ್ನ 2 ಕಾಲ ಮೇಲೆ ನಡಿಬೇಕು ಅಂದ್ರೆ ಸುಮಾರಾಗಿ 1 ವರ್ಷ ತಗೊಂತಾನ. ಆದ್ರೆ ಈ ಪಶುಗಳೊಳಗೆ ಅದೇನು ವರನೋ, ಅದೇನು ದೈವದ ಒಂದು ಪ್ರಕೃತಿಯ ಸೃಷ್ಟಿಯ ನೇಮನೋ, ಅವು ಎದ್ದು
15-20 ನಿಮಿಷದಾಗನ ಎದ್ದು ನಿಂತು ಅಂದ್ರೆ 4 ಕಾಲ ಮೇಲೆ ನಿಂತ್ಕೊಂತಾವ. ಅಷ್ಟೇ ಅಲ್ಲ 4 ಕಾಲನ್ನು ಬಳಸಕ್ ಶುರು ಮಾಡ್ತಾವ. ಅದಕ್ಕೆ ಅವಕ್ಕೆ ಶಕ್ತಿ ಬೇಕು. ಅವಕ್ಕೆಲ್ಲ ಪ್ರಬಲವಾದಂತ ಒಂದು ಅವಕ್ಕ ಚಲನ ಶಕ್ತಿ ಬರ್ಬೇಕು ಅಂತಂದ್ರ ಅವು ಏನ್ ಮಾಡ್ಬೇಕಾಗ್ತೈತಿ, ಗಿಣ್ಣದ ಹಾಲು ಕುಡಿಲೇಬೇಕಾಗತ್ತ. ಆ ಗಿಣ್ಣದ ಹಾಲಿನೊಳಗ ಅದನ್ನ ನಾನು ಭಾಳ ಸರಿ ಹೇಳಿದೆ, ಅಮೃತ ಬುತ್ತಿ ಅಂತ ಕರಿತೀವಿ ನಾವು. ಆ ನಿಸರ್ಗ ಕರುವಿನ ಸಲುವಾಗಿ ಕಟ್ಟಿಕೊಟ್ಟಂತ ಅಮೃತ ಬುತ್ತಿ ಅದು. ಆ ಅಮೃತ ಬುತ್ತಿ ಅಂದ್ರೆ ಆ ಗಿಣ್ಣದ ಹಾಲನ್ನ ಕುಡಿದ್ಮೇಲೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಅದರಲ್ಲಿರುವಂತಹ ಕಣಗಳು IgG, IgM ಇತ್ಯಾದಿ ಆಂಟಿಬಾಡಿ ಕಣಗಳು ನೇರವಾಗಿ ಕರುವಿಗೆ ತಟ್ತವೆ, ಕರುವಿಗೆ ಮುಟ್ತವೆ. ಅಷ್ಟೇ ಅಲ್ಲ, ಇಲ್ಲಿ ನೆನಪಿಡ್ಬೇಕಾದ್ದು, ಕರುವಿನ ಕರುಳಿನಲ್ಲಿ ಹೀರಿಕೊಳ್ಳುವ ಶಕ್ತಿ ಆ ಸಮಯದಲ್ಲಿ ಅಂದ್ರೆ ಮೊದಲ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಒಳಗನೆ ಅದಕ್ಕೆ ಬಹಳ ಚೆನ್ನಾಗಿರ್ತೈತಿ. ಅವಾಗ ಕುಡ್ದ ಅಲ್ಲೆಲ್ಲ ಅದು ಕರುಳಿನೊಳಗೆ ಹೀರ್ಕೊಂತಾರ. ಅಷ್ಟೇ ಅಲ್ಲ, ತಾಯಿಗೂ ಕೂಡ ಹುಟ್ಟಿದ ನಂತರ ಹಾಲಿನ ಒತ್ತಡ ಏನಿರ್ತೈತಿ ಕೆಚ್ಚಲ್ದಾಗ ಅದು ಕಡಿಮೆ ಆಗಲೇಬೇಕಾಗ್ತೈತಿ. ಅವಾಗ್ಲೂ ಕೂಡ ಈ ಒಂದು ಹಾಲಿಳಿಸುವಂತ ಪ್ರಕ್ರಿಯೆ ಪ್ರಚೋದನೆಯಿಂದ ಅಂದ್ರೆ ಕರು ಕೆಚ್ಚಲಿಗೆ ಬಾಯಿ ಹಚ್ಚಿದ ಕೂಡಲೇ ಪ್ರಚೋದನೆಯಿಂದ ಹೆಚ್ಚಾಗಿ ಹಾಲುಗಳು ಬರ್ತಾವೆ. ನೆನಪಿಡ್ರಿ, ಹಿಂಗೆ ಕುಡಿಸೋದು ನಮ್ಮ ಕರು ಮತ್ತು ಅದರ ತಾಯಿಯ ನಡುವಿನ ಬಾಂಧವ್ಯವನ್ನ, ಅವುಗಳ ನಡುವಿನ ಸಂಬಂಧವನ್ನು ಹೆಚ್ಚು ಪ್ರಬಲಗೊಳಿಸ್ತವೆ, ಉತ್ತಮಗೊಳಿಸ್ತವೆ. ಓಕೆ ಆತ್ಮೀಯರೇ, ದಯವಿಟ್ಟು ಗಮನಿಸಿರಿ, ಕರುವಿನ ಅವಶ್ಯಕತೆಗಳು ಬಹಳ ಇರ್ತವೆ. ಕರುವಿನಲ್ಲಿ ಏನಾದರೂ ಒಂದು ಪೋಷಕಾಂಶದ ಕೊರತೆ ಆಯಿತು ಅಂದ್ರೆ ಅಥವಾ ಯಾವುದಾದ್ರೂ ಒಂದು ಬೇನೆ ಅಥವಾ ರೋಗದ ಲಕ್ಷಣಗಳಿದ್ದಾಗ ಅನೇಕ ಚಿಹ್ನೆಗಳನ್ನು ನಾವು ತೋರಿಸ್ತೇವೆ. ಈಗ ನೋಡ್ರಿ, ಜೀವಸತ್ವ ಎ ಅಂದ್ರೆ ವಿಟಮಿನ್ ಎ, ಅವಾಗ ಕಣ್ಣಿನ ಒಂದು ದೃಷ್ಟಿ ಅಂದ್ರೆ ದೋಷ ಅದು ಕಾಣಿಸ್ಕೋಬಹುದು, ಅದು ಸರಿಯಾಗಿ ಕಾಣೋದಿಲ್ಲ. ಅಷ್ಟೇ ಅಲ್ಲ, ರಾತ್ರಿ ಈರುಳು ಕಣ್ಣು ಅಂತ ಏನು ಹೇಳ್ತೀವಲ್ಲ, ಅದು ಸಹಿತ ಕಾಣಿಸ್ಬೋದು. ಹಂಗೇನೆ ಜೀವಸತ್ವ B1, ವಿಟಮಿನ್ B1 ಅಂತ ಏನು ಹೇಳ್ತೀವಿ, ಇದರಿಂದ ಅದಕ್ಕೆ ಬೇರೆ ಬೇರೆ ಅನ್ನುವಂಥ ರೋಗ ಬರ್ತದೆ. ಅದು ಬಂದಿತ್ತು ಅಂತಂದ್ರೆ ಎಲ್ಲ ಮಾಂಸಖಂಡಗಳು ಅಶಕ್ತ ಆಗ್ತವೆ, ಅವುಗಳಿಗೆ ಶಕ್ತಿ ಇರೋದಿಲ್ಲ. ಜಾಸ್ತಿ ಎದ್ದು ಓಡಾಡೋಕ್ಕಾಗಲಿ ಅಥವಾ ಕೆಲಸ ಮಾಡೋಕ್ಕಾಗಲಿ ಅಂಥ ಕರುಗಳಿಗೆ ಅಂದ್ರೆ ತಿರುಗಾಡೋಕ್ಕಾಗಲಿ ಅವಕ್ಕೆ ಶಕ್ತಿ ಸಾಲೋದಿಲ್ಲ. ಹಂಗನೆ ಈ ವಿಟಮಿನ್ ಸಿ ಅನ್ನೋದು ಇದು ಸ್ಕರ್ವಿ ಎನ್ನುವಂಥ ರೋಗಕ್ಕೆ ಈಡು ಮಾಡ್ತೈತಿ. ಅವಾಗ ಅವುಗಳ ಹೊಸಲಿನಿಂದ ರಕ್ತ ಬರ್ತಿರ್ಬೋದು. ಆಮೇಲೆ ಮುಂದೆ ಇದೇ ರೀತಿ ಅದು ವಿಟಮಿನ್ ಸಿ ಕೊರತೆಯಿಂದ ಬಳಲ್ತಿದ್ರೆ ಅವುಗಳಲ್ಲಿ ಏನಾದರೂ ಅಪ್ಪಿತಪ್ಪಿ ಗಾಯಗಳಾಗಿದ್ರೆ ಅವು ಮಾಯೋದು ಬಹಳ ಬಹಳ ವಿಳಂಬ ಆಗ್ತದೆ, ತಡ ಆಗ್ತದೆ. ಹಂಗೇನೆ ವಿಟಮಿನ್ ಡಿ, ಇದು ಮಕ್ಕಳಲ್ಲೂ ಕೂಡ ಇದು ಬಹಳಷ್ಟು ಕಾಣಿಸ್ತದೆ. ಯಾಕಂದ್ರೆ ಈ ವಿಟಮಿನ್ ಡಿ ಅಥವಾ ಜೀವಸತ್ವ ಡಿ ಕೊರತೆಯಿಂದ ರಿಕೆಟ್ಸ್ ಅನ್ನುವಂಥ ರೋಗ ಮಕ್ಕಳಲ್ಲೂ ಕಾಣಿಸ್ತದೆ, ಹಾಗೆ ಈ ಕರುಗಳಲ್ಲೂ ಕಾಣಿಸ್ತವೆ. ಅವಾಗ ಏನಾಗ್ತವೆ ಅಂದ್ರೆ ದೇಹದ ಎಲುಬುಗಳು ಬಹಳ ಮೃದುವಾಗಿರ್ತವೆ. ಅದು ತನ್ನ ದೇಹದ ಭಾರವನ್ನ ಹೊರಲಾರದೆ ಕಾಲುಗಳು ಬೆಂಡ್ ಆಗ್ತವೆ, ಅಂದ್ರೆ ಡೊಂಕ ಕಾಲಾದಂಗೆ ಆಗ್ತವೆ. ಇದು ವಿಟಮಿನ್ ಡಿ ಕೊರತೆ ಇದೆ. ಎಲ್ಲಕ್ಕೂ ಹೆಚ್ಚು ಈ ಕ್ಯಾಲ್ಸಿಯಂ, ಹಾಲಿನ ಅಂಶ ಸರಿಯಾಗಿ ಸಿಗದೆ ಹೋದರೆ, ಹಾಲನ್ನು ಸರಿಯಾಗಿ ಕರುವಿಗೆ ನಾವು ಕುಡಿಸದೆ ಹೋದರೆ ಅವುಗಳಲ್ಲಿ ಎಲುಬುಗಳು ಮತ್ತು ಹಲ್ಲು ಇವುಗಳು ಕೊಳೆಯಕ್ಕೆ ಪ್ರಾರಂಭ ಆಗ್ತವೆ ಅಥವಾ ಸರಿಯಾಗಿ ಬೆಳವಣಿಗೆ ಹೊಂದೋದಿಲ್ಲ. ಇದು ಕೂಡ ಏನಂದ್ರೆ ಎಲ್ಲ ಎಲುಬುಗಳು ಅಶಕ್ತ ಆಗೋದು ಅಷ್ಟೇ ಅಲ್ಲ, ಹಲ್ಲುಗಳು ಸರಿಯಾಗಿ ಬೆಳಿಲಾರದೆ ಅಥವಾ ಕೊಳೆದ್ಕೊಂತ ಹೋಗುವಂತ ಸಂದರ್ಭ ಇರ್ತದೆ. ಹಾಗೇನೆ ಅಯೋಡಿನ್, ಇದು ಕೂಡ ಮನುಷ್ಯರಲ್ಲಿ ಇದರ ಒಂದು ತೊಂದರೆಯಿಂದ ಗೊಯ್ಟರ್ ಅನ್ನುವಂಥದ್ದು ಬರ್ತದೆ ಪ್ರಸಂಗ. ಬಹಳ ಜನಕ್ಕೆ ಇದರ ಕೊರತೆ, ಅಯೋಡಿನ್ ಕೊರತೆಯಿಂದಾಗಿ ಗೈಟರ್ ಅನ್ನುವಂಥ ಒಂದು ಅಂದ್ರೆ ಕುತ್ತಿಗೆಯ ಈ ಕೆಳಗಿನ ಭಾಗದೊಳಗೆ ಏನಾಗ್ತದೆ, ಈ ಬಾವು ಬಂದಂಗೆ ಕಾಣಿಸಿರ್ತದೆ ಗೋಯ್ಟರ್ ಅನ್ನೋದು. ಬಹುಶಃ ತಾವು ಮನುಷ್ಯರಲ್ಲಿ ನೋಡಿದಾಗ ಇದರ ಬಗ್ಗೆ ಹೆಚ್ಚಿನ ಕಲ್ಪನೆಯನ್ನು ಬರ್ಬೋದು. ಹಾಗೇನೆ ದನಗಳಲ್ಲೂ ಕೂಡ ಆಗ್ತದೆ. ಅಷ್ಟೇ ಅಲ್ಲ, ಮನುಷ್ಯರಲ್ಲಿ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಮಾನಸಿಕ ಬೆಳವಣಿಗೆ ಬಹಳ ಕುಂಠಿತಗೊಳ್ತದೆ ಅನ್ನೋದನ್ನು ಅವರು ಒತ್ತಿ ಹೇಳ್ತಾರೆ. ಅದೇ ರೀತಿ ಪಶುಗಳಲ್ಲೂ ಕೂಡ ಆಗ್ತದೆ. ಹಾಗೇನೆ ಕಬ್ಬಿಣದ ಕೊರತೆ, ಐರನ್ ಡೆಫಿಷಿಯನ್ಸಿ, ಇದರ ಕೊರತೆ ಇತ್ತು ಅಂದ್ರೆ ರಕ್ತಹೀನತೆ ಬರ್ತದೆ, ಅನೀಮಿಯಾ ಉಂಟಾಗ್ತದೆ. ಯಾವಾಗ ರಕ್ತಹೀನತೆ ಇತ್ತು ಅಂತಂದ್ರೆ, ಅಂದ್ರೆ ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಅಥವಾ ರಕ್ತ ಕಣಗಳ ಅಂಶ ಕಮ್ಮಿ ಇದ್ದಾಗ ಆಕ್ಸಿಜನ್ ಪೂರೈಕೆ ಕಡಿಮೆಯಾಗಿ ದೇಹದ ಎಲ್ಲ ಚಟುವಟಿಕೆಗಳು ಬಹಳ ಬಹಳ
ನಿಮ್ನವಾಗ್ತವೆ, ಅಂದರೆ ಕುಂಠಿತಗೊಳ್ತವೆ. ಆವಾಗ ಬಹಳಷ್ಟು ಅಶಕ್ತತೆಯನ್ನು ನಾವು ಆ ಕರುಗಳಲ್ಲಿ ನಾವು ಕಾಣಬಹುದು. ಹೀಗಾಗಿ ಸರಿಯಾದ ಪೋಷಕಾಂಶ ಕೊಡುವುದು ಅವಶ್ಯ ಅನ್ನೋದರ ಕಡೆ ಕರುಗಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಂಡು, ಹಿಂದಕ್ಕೊಮ್ಮೆ ನಾನು ಲೇಖನ ಬರೆದಿದ್ದೆ, ಕರುವಿನ ಮನಸ್ಸ ತಿಳಿಯುವ ತನಕ ದೊರೆಯದಣ್ಣ ಮುಕುತಿ. ಹಾಗೆ ಪಶುಪಾಲನೆ ಒಳಗೆ ಯಶಸ್ವಿ ಸಿಗೋದು ಕಷ್ಟ ಅಂತ ಹೇಳಿದ್ದೆ. ಸರಿ, ಮುಂದಿನ ನಾವು ನೋಡೋಣಂತೆ. ಹಾಗೆ ಡಾಕ್ಟರ್ ಮತ್ತೆ ತಮ್ಮ ಮಾತನ್ನು ಮುಂದುವರ್ಸ್ಯಾರ. ಕರುಗಳ ತೂಕದ ಬಗ್ಗೆ ಬಹಳಷ್ಟು ಲಕ್ಷ್ಯ ಇರಬೇಕು ಅಂತ ಅವ್ರು ಹೇಳ್ತಾರೆ. ನಾವು ಕರುಗಳನ್ನ ಸರಿಯಾಗಿ ಜೋಪಾನ ಮಾಡಿದ್ರೆ ಮುಂದೆ ಅವು ಸರಿಯಾಗಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬೆಳಿತವೆ. ಇಲ್ಲದೆ ಹೋದ್ರೆ ಅದರ ಬೆಳವಣಿಗೆ ಕಡಿಮೆ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಈಗ ನಾವು ಹಾಲನ್ನು ಕುಡಿಸಿ ಎಷ್ಟು ದಿವಸ ಕುಡಿಸ್ಬೇಕು ಅನ್ನೋದ್ರ ಬಗ್ಗೆ ಭಾಳ ಮಂದಿ ತಲೆ ಕೆಡಿಸ್ಕೊಂತಾರೆ. ಗಿಣ್ಣದ ಹಾಲನ್ನಾಗಲಿ ಅಥವಾ ತಾಯಿ ಹಾಲನ್ನಾಗಲಿ ಒಂದು ಕರುವಿಗೆ ಹೆಂಗೆ ಎಷ್ಟು ಕುಡಿಸ್ಬೇಕು ಅನ್ನೋದಕ್ಕೆ ನಾನು ಮನುಷ್ಯರ ಉದಾಹರಣೆ ಕೊಡ್ತೇನೆ. ಆ ಮನುಷ್ಯರ ಉದಾಹರಣೆ ಒಳಗೆ ಏನೈತಿ ಅಂದ್ರೆ, ಒಂದು ತಾಯಿ ತನ್ನ ಹುಟ್ಟಿದ ಕೂಸಿಗೆ ಎಷ್ಟು ಹಾಲು ಕುಡಿಸ್ತಾಳೆ ಅಂತ ಕೇಳಿದ್ರೆ ಭಾಳ ಮಂದಿಗೆ ನೆಗಿ ಬರ್ತೈತಿ ಅಥವಾ ಆಶ್ಚರ್ಯ ಅನ್ಸುತ್ತೆ. ಆ ಮಗು ಯಾವಾಗ ಅಳ್ತದೋ, ಯಾವಾಗ ಹೊಟ್ಟೆ ಹಸಿವಿನಿಂದ ಅದು ತನ್ನ ಲಕ್ಷಣಗಳು ಅಳೋದಂದ್ರೆ ಪಾಪ ಕೂಸಿಗೆ ಏನದೆ ಅಳೋದು ಬಿಟ್ಟರೆ ಬೇರೆ ಏನು ಗೊತ್ತಿರೋದಿಲ್ಲ. ಅವಾಗ ತಾಯಿ ಹಾಲು ಕುಡಿಸ್ತಾ. ಎಷ್ಟು ಹಾಲನ್ನು ಎಷ್ಟು ಹೊತ್ತು ಕುಡಿಸ್ಬೇಕು, ಎಷ್ಟು ಬಾರಿ ಕುಡಿಸ್ಬೇಕು, ಎಷ್ಟು ಹೊತ್ತಿನಾಗ ಕುಡಿಸ್ಬೇಕು ಅನ್ನೋದು ಆ ತಾಯಿಗೆ ಬಿಟ್ಟಂಥ ವಿಷಯ. ಹಾಗೆಯೇ ನಿಸರ್ಗದೊಳಗೂ ಕೂಡ ಕರುವಿಗೆ ನಾನು ಇಲ್ಲಿ ಹೇಳಬೇಕಾದ ವಿಷಯ ಏನಂದರೆ, ದಯಮಾಡಿ ಕರು ಎಷ್ಟು ಹಾಲು ಕುಡಿತದೋ, ಕರು ಎಷ್ಟೊತ್ತು ಕುಡಿತದೋ, ಕರು ಯಾವಾಗ ಕುಡಿಬೇಕು ಅನ್ಸದೋ ಆ ಹಾಲನ್ನು, ತಾಯಿ ಹಾಲನ್ನು ಅದಕ್ಕೆ ಕೊಟ್ರಿ. ಅದು ಗಿಣ್ಣದ ಹಾಲು ಇರ್ಬೋದು, ನಂತರದ ಹಾಲನ್ನು ಇರ್ಬೋದು. ಕರು ದೊಡ್ಡದಾದ್ಮೇಲೆ ಸುಮಾರಾಗಿ 1.5-2 ತಿಂಗಳ ನಂತರ ಹಾಲನ್ನು ಕಡಿಮೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಅಲ್ಲಿವರೆಗೂ ಕರುವಿಗೆ ಈ ಹಾಲನ್ನು ಕೊಡಿಸೋದು ಯಾಕೆ ಅವಶ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ಕಡೆ ಅದನ್ನು ಚರ್ಚೆ ಮಾಡೀನಿ. ಈಗ ಒಂದು ವೇಳೆ ಆ ದೇಹದ ತೂಕ ಸರಿಯಾಗಿ ಬೆಳೀಲಿಲ್ಲ, ಕರುವಿಗೆ ಹಾಲು ಸಿಗಲಿಲ್ಲ ಅಂತಂದ್ರೆ, ದೇಹದ ತೂಕ ಕಡಿಮೆ ಆಯಿತು ಅಂತಂದ್ರೆ, ಆವಾಗ ಕರುವಿನ ಎತ್ತರ, ಕರುವಿನ ತೂಕ ಇವುಗಳನ್ನ ಲಕ್ಷ್ಯದಲ್ಲಿ ಇಟ್ಕೊಂಡಾಗ ಅವು ಕರುಗಳು ಮುಂದೆ ನಮಗೆ ಪ್ರಯೋಜನಕ್ಕೆ ಬರ್ತಾವ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಹಾಲನ್ನು ಕುಡಿಸೋದರಲ್ಲಿ ಮಾತ್ರ ದಯಮಾಡಿ ನಮ್ಮ ಹೈನುಗಾರರ ಯಾವುದೇ ರೀತಿಯ ಏನು ಕಾಂಪ್ರಮೈಸೇಷನ್ ಅಂದ್ರೆ ಇದನ್ನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಿಣ್ಣದ ಹಾಲು ಕಂಡುಕೊಳ್ಳಿ ಇಡೀ ಊರಾಗ ಹಂಚಿ ಬರ್ತಾರೆ. ಹೋಗಿ ಸಾಹೇಬ್ರಿಗೋ, ಆಫೀಸರ್ಸ್ಗೋ ಅಥವಾ ನೌಕರದಾರ ಬೇರೆಯವ್ರಿಗೋ, ಬರ್ರಿ ನಮ್ಮ ಮನ್ಯಾಗ ಗಿಣ್ಣದ ಹಾಲು ಕರ ಹುಟ್ಟೈತಿ, ಗಿಣ್ಣದ ಹಾಲು ಕೊಡ್ತೀನಿ ತಗೋರಿ ಅಂತ ಭಾಳ ಮಂದಿ ಇವತ್ತಿಗೂ ಹಳ್ಳಿ ಒಳಗೆ ಮಾಡೋದನ್ನು ನಾನು ಕೇಳೀನಿ. ಇದು ಬಹಳ ಅಪಾಯಕಾರಿಯಾದಂಥ ಪ್ರವೃತ್ತಿ. ಆ ಗಿಣ್ಣದ ಹಾಲು ಹೆಚ್ಚಾಗಿ ಇದ್ದರೆ, ಅಂದರೆ ಬಹಳಷ್ಟು ಪ್ರಮಾಣದಲ್ಲಿದ್ದಾಗ ಕರು ಕುಡಿದಾದ ನಂತರ ಉಳಿದಿದ್ದರೆ ಅದನ್ನು ನಾವು ಹಂಚ್ಬೋದೇ ಹೊರತು, ಕರುವಿನ ಪಾಲಿನ ಗಿಣ್ಣದ ಹಾಲನ್ನು ಕಸ್ಕೊಂಡು ಅದನ್ನು ಕರುವಿಗೆ ವಂಚನೆಗೆ ಅದನ್ನು ಈಡು ಮಾಡಿ, ಅಂದರೆ ಕರುವಿಗೆ ಅದನ್ನು ಸಿಗಲ್ದಂಗೆ ಮಾಡೋದು ಬಹಳ ದುರ್ದೈವ ಮತ್ತು ಅದು ನಮಗೆ ಬಹಳ ನಷ್ಟಕಾರಿ ಅನ್ನೋದನ್ನು ಹಿರಿಯ ವಿಜ್ಞಾನಿಗಳು ಬಹಳ ಚೆನ್ನಾಗಿ ಹೇಳ್ಯಾರ. ಇನ್ನೊಂದು ಬಹಳ ಮಹತ್ವದ ವಿಷಯದತ್ತ ಅವರು ತಮ್ಮ ಮಾತುಗಳನ್ನು ದೃಢೀಕರಿಸತ್ತ ಎಲ್ಲರ ಗಮನ ಸೆಳೆಯಕ್ಕೆ ಪ್ರಯತ್ನ ಮಾಡಕತ್ತಾರ. ಏನಂದ್ರೆ, ಕರುವಿನ ಬೆಳವಣಿಗೆ, ಕರುವಿನ ದೇಹದ ತೂಕ ಯಾಕೆ ಅವಶ್ಯ ಆಗತ್ತೆ ಅಂದರೆ, ಈ ಬೆಳವಣಿಗೆ ಅನ್ನೋದು ಎಮ್ಮೆಗಳಲ್ಲಿ, ಎಮ್ಮೆ ಕರ ಆಗಲಿ, ಹಸುವಿನೊಳಗೂ 2 ನಮೂನಿ, ಅದು ನಮ್ಮ ದೇಶಿ ಆಗಲಿ ಅಥವಾ ಕ್ರಾಸ್ ಬ್ರೆಡ್ ಅಂದ್ರೆ ಮಿಶ್ರ ತಳಿ ಕರುಗಳಾಗಲಿ, ಇವುಗಳೊಳಗೆ ದೇಹದ ತೂಕವನ್ನು ನಾವು ಹೆಂಗೆ ಪಡಿತವ, ಎಷ್ಟು ಪಡಿತವ ಅನ್ನೋದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಐತಿ ಅಂತ ಹೇಳ್ತಾರೆ. ಈ ಮಿಶ್ರತಳಿ ಕರುಗಳಲ್ಲಂತೂ ಬಹಳ ಚೆನ್ನಾಗಿ ಅಂದರೆ ತೂಕ ಹೆಚ್ಚಾಗ್ತಾ ಬರ್ತೈತಿ. ಎಮ್ಮೆಗಳಲ್ಲೂ ಸಾಧಾರಣವಾಗಿ ಆಗ್ತವೆ. ಆದರೆ ದೇಶಿನಲ್ಲಿ ಕೂಡ ಸ್ವಲ್ಪ ಒಂದು ಅರ್ಥದಲ್ಲಿ ಮಿತವಾಗಿ ಅದು ಬೆಳೀತಾ ಇರ್ತೈತೆ. ಆದರೆ ಯಾವುದೇ ಇದ್ರೂ ಕೂಡ ಅವು 1 ವರ್ಷದ ಒಳಗಾಗಿ ಆ ಹಸುಗಳ ಕರುಗಳಾಗಲಿ ಅಥವಾ ಎಮ್ಮೆಯ ಕರುಗಳಾಗಲಿ 1 ವರ್ಷದ ಒಳಗಾಗಿ ನಾವು ಬೆದಿಗೆ ಬರ್ಬೇಕು. ಆದ್ರೆ ಇಲ್ಲೊಂದು ನೆನಪಿಡ್ಬೇಕು ನಾವು, ಎಮ್ಮೆ ಕರುಗಳು ಮೊಣಕಗಳು ಸುಮಾರಾಗಿ 1 ವರ್ಷ ಅಲ್ಲ,
ಹೆಚ್ಚು ಕಮ್ಮಿ 1.5-2 ವರ್ಷದ ನಂತರ ಅವು ಬೆದೆ ಬರುವಂಥ ಸಂದರ್ಭ ಇರ್ತದೆ. ಒಂಥರ ಅದು ಮೂಕ್ ಬೆದೆನೂ ಕೆಲವೊಂದು ತೋರಿಸ್ತಿರ್ತವೆ. ಹಿಂಗೆ ಈ ಹಸು ಕರುಗಳು ಅಂದ್ರೆ ಹಸುವಿನ ಕರುಗಳೇನು ಮಿಶ್ರ ತಳಿ ಕರುಗಳು ಬೆದೆಗೆ ಬರಬೇಕಾದ್ರೆ ತನ್ನ ಪಕ್ಕಾ ಲಕ್ಷಣಗಳನ್ನು ಅವು ತೋರಿಸ್ತವೆ. ಅವು ತೋರಿಸಿದ ತಕ್ಷಣನೇ ಆ ಪರೀಕ್ಷೆ ಮಾಡಿದ ನಂತರ ಅವುಗಳನ್ನು ನಾವು ಕೃತಕ ಗರ್ಭಧಾರಣೆ ನಾವು ಅವನ್ನು ಒಳಪಡಿಸಬಹುದು. ಅವಶ್ಯವಾದಂಥ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಕೊಡುವಂಥ ತಳಿಯ ವೀರ್ಯವನ್ನು ಅದು HF ಇದ್ದರೆ HF ಬಳಸೋದು ಒಳ್ಳೆಯದು, ಜರ್ಸಿ ಇದ್ದರೆ ಜರ್ಸಿ ಬಳಸೋದು ಒಳ್ಳೆಯದು. ಅಂದ್ರೆ ಮಿಶ್ರ ತಳಿಗಳನ್ನು ಅವುಗಳ ತಳಿ ಶುದ್ಧೀಕರಣದ ಕಡೆ ನಾವು ಲಕ್ಷ್ಯ ಕೊಡಬೇಕು ಅನ್ನೋದನ್ನು ಅವರು ಚೆನ್ನಾಗಿ ವಿವರಿಸಿದ್ರು. ಹಾಗೆ ಈ ಎಮ್ಮೆ ಬಗ್ಗೆ ಬಂದಾಗಲೂ ಕೂಡ ಎಮ್ಮೆ ಅನ್ನೋದು ನಮ್ಮ ಭಾರತದ ಹೆಮ್ಮೆ. ಈಗಾಗಲೇ ಭಾಳ ಸರಿ ಇದ್ರ ಬಗ್ಗೆ ಹೇಳಿ. ಎಮ್ಮೆ ಬಹಳ ಬಹಳ ನಮ್ಮ ಹಳ್ಳಿಗಾಡಿನಲ್ಲಿ ಇರುವಂಥ ಹೈನುಗಾರಿಕೆಯಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟದೆ. ನಮ್ಗೆ ಗೊತ್ತಿರಬೇಕು, ಎಮ್ಮೆಯೊಳಗೆ ಎಂಥ ವಿಚಿತ್ರವಾದಂಥ ಶಕ್ತಿ ಐತಿ ಅಂದ್ರೆ ಅವು ಎಂಥ ಹವಾಮಾನವನ್ನು ತಡ್ಕೊಂತವೆ. ಹಿಮಾಲಯದ ತಪ್ಪಲಿನಲ್ಲೂ ಇರ್ತವೆ, ಬಿಸಿಲಿನ ಪ್ರದೇಶಗಳಲ್ಲೂ ಕಂಡು ಬರ್ತವೆ. ಆದರೆ ಎಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಅವುಗಳಿಗೆ ನೀರಿನ ಅವಶ್ಯಕತೆ ಇರ್ತೈತೆ. ಅಂದ್ರೆ ಕುಡಿಯೋದಷ್ಟೇ ಅಲ್ಲ, ನೀರಿನ ಹೊಂಡ ಅಥವಾ ಕೆರೆ ಇಂಥವುಗಳಲ್ಲಿ ಅವು ಬೀಳೋದನ್ನು ನಾವು ಬಹಳ ಸರಿ ನೋಡಿ. ಆ ಕೆರೆ ಹೊಂಡಗಳಲ್ಲಿ ಈಜಾಡ್ಬೇಕಾದ್ರೆ ಅವಕ್ಕೆ ಬಹಳ ತೃಪ್ತಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆ ಕೆರೆ ನೀರೊಳಗನೆ ಅಥವಾ ಕೊಳಚೆ ನೀರೊಳಗನೆ ಅವು ಇರಕ್ಕೆ ಇಷ್ಟಪಡ್ತವೆ. ಅವನ್ನ ಎಬ್ಬಿಸ್ಕೊಂಡು ಹೊರಗೆ ಬರ್ಬೇಕಂದ್ರೆ ನಮ್ಗೆ ಬಹಳ ಕಷ್ಟ ಆಗ್ತಿರ್ತೈತಿ. ಹೀಗಾಗಿ ಈ ಕೃತಕ ಗರ್ಭಧಾರಣೆಗೆ ಯಾವ ಲಕ್ಷಣಗಳನ್ನು ತೋರಿಸ್ತಾ ಅವುಗಳನ್ನು ಒಳಪಡಿಸಿ ಸೂಕ್ತ ಪಶುವೈದ್ಯಕೀಯ ಕೇಂದ್ರದೊಳಗೆ ತಜ್ಞರಿಂದ ಅವುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಉತ್ತಮವಾದ ಕರುಗಳು 1 ವರ್ಷದಲ್ಲಿ ಅವು ಹಸುವಿನ ಕರುಗಳಂತ ಏನು ಹೇಳೋದಲ್ಲ, ಮಿಶ್ರ ತಳಿ ಕರುಗಳು ಅವು ಗರ್ಭಧಾರಣೆ ಮಾಡಿ ನಂತರ 1 ವರ್ಷದೊಳಗಾಗಿ ನಮಗೆ ಹಾಲಿನ ಉತ್ಪಾದನೆ ಹೆಚ್ಚಾಗ್ತದೆ ಅನ್ನುವಂಥ ಮಾತನ್ನ ವಿಜ್ಞಾನಿಗಳು ಹೇಳಿದರು. ಆಯ್ತು, ಬೆದಿಗೆ ಬಂದಂತ ಮಣಕಗಳನ್ನ ನಾವು ಕೃತಕ ಗರ್ಭಧಾರಣ ಕೇಂದ್ರದೊಳಗೆ ಕೃತಕ ಗರ್ಭಧಾರಣೆ ಅಂದ್ರೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಮಾಡಿಸಿ ಅದನ್ನ ನಾವು ಗರ್ಭ ಧರಿಸೋದನ್ನ ನೋಡ್ಕೋಬೇಕು. ಅಲ್ಲೂ ಕೂಡ ಒಂದೇ ಸರಿಗೆನೆ ಅದು ಗರ್ಭಧಾರಣೆ ಮಾಡ್ಲಿಕ್ಕಿಲ್ಲ, ಕನಿಷ್ಠ 3 ಸಾರಿ ಆದ್ರೂ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ. ಅಷ್ಟರೊಳಗೆ ಅದು ಗರ್ಭ ಧರಿಸಿತ್ತು ಅಂದ್ರೆ ಬಹಳ ಸಂತೋಷ. ಇಲ್ಲದೆ ಹೋದ್ರೆ ಅದು ಪರೀಕ್ಷೆಗೆ ಮತ್ತೆ ನಾವು ಗರ್ಭಕೋಶದ ಪರೀಕ್ಷೆ ಅಥವಾ ಅದರ ಪೂರ್ಣ ದೇಹದ ಪರೀಕ್ಷೆ ನಾವು ಮಾಡ್ಬೇಕಾಗ್ತದೆ. ಒಮ್ಮೆ ಇಲ್ಲಿ ಮಜಾ ಏನಂದ್ರೆ ಅದು ಯಾವಾಗ ಕೃತಕ ಗರ್ಭಧಾರಣೆಗೆ ಒಳಗೊಂಡು ನಂತರ ಅದು ಗರ್ಭ ಧರಿಸಿತಿಲ್ಲ ಅನ್ನೋದು ಯಾವಾಗ ಗೊತ್ತಾಗತ್ರಿ? ಬಹಳ ಮಂದಿ ಕೇಳ್ತಾರೆ. ನೆನಪಿಡ್ಬೇಕಾದ್ದು ಮೊದಲೇದಾಗಿ ಅವು ಮುಂದೆ ಮತ್ತೆ ಬೆದಿಗೆ ಬರೋದಿಲ್ಲ. ಅಂದ್ರೆ 1 ತಿಂಗಳ 2 ತಿಂಗಳಾದ್ರೂ ಬೆದಿಗೆ ಬರೋದಿಲ್ಲ. ಯಾಕಂದ್ರೆ ತಮಗೆ ಗೊತ್ತಿದ್ದಂಗ ಹಸುಗಳು ಪ್ರತಿ 21 ದಿವಸಕ್ಕೆ ಬೆದಿಗೆ ಬರ್ಬೇಕು. ಹೆಚ್ಚು ಕಮ್ಮಿ 21ರಿಂದ 24 ದಿವಸದೊಳಗೆ ಬರ್ತಿರ್ತಾವ. ಒಂದು ವೇಳೆ ಆ ಸೈಕಲ್ ಅಂತ ಏನ್ ಹೇಳ್ತೀವಿ ಅದು ಬರದೇ ಹೋದ್ರೆ ಅದು ಗರ್ಭ ಧರಿಸಿರ್ಬೋದು. ಆದ್ರೆ ಇದಕ್ಕೆ ಹಂಗೇನೆ ನಾವು ಅಂದಾಜಿನ ಮೇಲೆ ಹೇಳಕ್ ಆಗೋದಿಲ್ಲ. ಅವಾಗ ಈ ತಜ್ಞ ಪಶುವೈದ್ಯರಾಗ್ಲಿ ಅಥವಾ ಪಶುವೈದ್ಯಕೀಯ ಕಾರ್ಯಕರ್ತರಾಗ್ಲಿ ಗರ್ಭಧಾರಣೆ ಆಗೈತೆ ಇಲ್ಲ ಅನ್ನೋದನ್ನು ನೋಡಕ ಕೈ ಹಾಕಿ ಪರೀಕ್ಷೆ ಮಾಡ್ತಾರೆ. ಗುದದ್ವಾರದ ಮುಖಾಂತರ ಗರ್ಭಕೋಶವನ್ನು ತಪಾಸಣೆ ಮಾಡ್ತಾರೆ. ಸುಮಾರಾಗಿ ನೋಡ್ರಿ 45 ದಿನದ ನಂತರ ನಾವು ಆ ಗರ್ಭಧಾರಣೆ ಆಗೈತಿಲ್ಲ ಅನ್ನೋದನ್ನು ಪಕ್ಕಾ ಹೇಳಬಹುದು. ಆದ್ರೆ ಈ ವಿಜ್ಞಾನಿಗಳು ಹೇಳೋದಿಷ್ಟೇ, ಅವರು ಅಭಿವೃದ್ಧಿಗೊಳಿಸಿದಂಥ ಒಂದು ತಂತ್ರಜ್ಞಾನದಿಂದ ಕೇವಲ 30 ದಿನದಲ್ಲಿ ಗರ್ಭ ಧರಿಸಿತಿಲ್ಲ ಅನ್ನೋದನ್ನು ಕೂಡ ಹೇಳಬಹುದು. ಆದರೂ ಕೂಡ ಅವರು ಮತ್ತೊಂದನ್ನು ನೆನಪು ಮಾಡ್ತಾರೆ, ದಯವಿಟ್ಟು ಅದನ್ನ 45 ದಿನಗಳ ಅಂದ್ರೆ 1.5 ತಿಂಗಳ ನಂತರ ಮತ್ತೆ ಅದು ಬಂಧುಗಳೇ, ಗರ್ಭ ಧರಿಸಿದಂತ ದನಗಳ ಆರೈಕೆ ಬಗ್ಗೆ ಬಹಳ ಮಹತ್ವವಾದಂತ ಸೂಚನೆಯನ್ನು ಅವ್ರು ಕೊಟ್ಟರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಕೊಡೋ ಆಹಾರ ಪಶುಗಳಿಗೆ ಯಾವ ಗಬ್ಬ ಇರ್ತಾವೋ ಅವುಗಳ ಗರ್ಭಾವಸ್ಥೆಗೆ ತಕ್ಕಂತೆ ನಾವು ಕೊಡ್ಬೇಕಾಗ್ತೈತಿ ಅಂತ ಹೇಳ್ತಾರೆ. ಅವರು ಈ ಗರ್ಭಾವಸ್ಥೆ ನಮಗೂ ಗೊತ್ತಿರಬೇಕು. ಕರುಗಳಲ್ಲಿ
ಅವುಗಳ ಬೆಳವಣಿಗೆಗೆ ಅನುಸಾರವಾಗಿ ಮತ್ತು ಸೃಷ್ಟಿಯ ನಿಯಮದ ಅನುಸಾರವಾಗಿ ಹಸುಗಳು ಅಂದ್ರೆ ಆಕಳುಗಳು 9 ತಿಂಗಳು 9 ದಿವಸ, ಎಮ್ಮೆಗಳು 10 ತಿಂಗಳು 10 ದಿವಸ ಗರ್ಭ ಧರಿಸ್ತವೆ. ಅನಂತರ ನೋಡ್ರಿ, ಅನಂತರ ಪೂರ್ಣ ಬೆಳೆದಂತ ಕರುವನ್ನ ಅದು ಈತವೆ ಅಂದ್ರೆ ಕರು ಕೊಡ್ತವೆ. ಒಂದು ನೆನಪಿರ್ಬೇಕು, ಅದು ದೇಹಕ್ಕೆ ಬೇಡವಾದಂತ ವಸ್ತು ಆಗಿಬಿಡ್ತದ ಅವಾಗ. ನೋಡ್ರಿ, ಎಷ್ಟೇ ಒಂದು ಏನು ಪ್ರೀತಿ ಇದ್ರೂ ಕೂಡ ಯಾವುದಾದ್ರೂ ದೇಹಕ್ಕೆ ಬೇಡ ಅನ್ಸಿದ್ರೆ ಅದನ್ನ ತಕ್ಷಣವೇ ಅದು ದೇಹ ಹೊರಗೆ ಹಾಕ್ತದೆ. ಇದನ್ನ ಹೇಳ್ದಂಗೆ ಹಿಂದೆ ಈಗ ಒಂದು ಕೀವು ಅಂತ ಇರ್ತದೆ. ಕೀವು ದೇಹದಿಂದ ಹೊರಗೆ ಯಾಕೆ ಹೋಗ್ತೈತಿ? ಹೋಗ್ಲೇಬೇಕು. ಅದು ಗುಳ್ಳಿ ರೂಪದೊಳಗೆ ಹೋಗ್ತದೆ, ಮೊಡಮೆಯ ರೂಪದೊಳಗೆ ಹೋಗ್ತದೆ. ಯಾಕಂದ್ರೆ ಅಲ್ಲಿ ಆ ಕೀವು ಅನ್ನೋದು ಬಿಳಿಯ ರಕ್ತ ಕಣಗಳು ದೇಹದಲ್ಲಿರುವ ಒಂದು ರೋಗಾಣುಗಳನ್ನ ಹೊಡೆದು ಓಡಿಸಿ ಅವುಗಳನ್ನ ಕೊಂದು ಕೀವದ ರೂಪದಲ್ಲಿ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂಗೆ ನಾ ಇಲ್ಲಿ ಹೇಳ್ಬೇಕಾದ ಉದ್ದೇಶ ಇಷ್ಟ. ಅದು ಕರು ಆಗಿದ್ರು ಸರಿ, ತನಗ ಆ ಅವಧಿ ಮುಗಿದ ನಂತರ ಬೇಡ ಅನ್ಸಿತ್ತು ಅಂದ್ರೆ ದೇಹದೊಳಗೆ ಏನನ್ನೂ ಇಟ್ಕೊಳ್ಳೋದಿಲ್ಲ. ಇಲ್ಲೇ ಮೇಡಮ್ ಅವ್ರು ಮತ್ತೆ ಮಾತು ಮುಂದುವರ್ಸಿ ಹೇಳ್ತಾರೆ, ಈ ಗರ್ಭಾವಸ್ಥೆಯನ್ನ ನಾವು 3 ಭಾಗ ಮಾಡಬೇಕು. ಮೊದಲಿನ ಭಾಗ, 2ನೇ ಭಾಗ. ಇದ್ರೊಳಗೆ ಕರುವಿನ ಬೆಳವಣಿಗೆ ಅಷ್ಟೊಂದು ಅಂದ್ರೆ ತೂಕದ ದೃಷ್ಟಿಯಿಂದ ಅಷ್ಟೊಂದು ಇರೋದಿಲ್ಲ. ಅದು ನಂತರದ ಅವಧಿಯೊಳಗೆ ಮಾತ್ರ ಬಹಳ ತೀವ್ರಗತಿಯಿಂದ ಬೆಳಿತೈತೆ. 3ನೇ ಭಾಗದಲ್ಲಿ ಅಂದ್ರೆ 3rd ಟ್ರೈಮಿಸ್ಟರ್ ಅಂತ ಏನ್ ಹೇಳ್ತೀವಿ, ಅವಾಗ ಬಹಳ ವೇಗವಾಗಿ ಬೆಳಿತದೆ. ಅವಾಗ ಆ ಪೋಷಕಾಂಶಗಳ ಒಂದು ಮೊತ್ತವನ್ನ, ಅಮೌಂಟ್ ಅಂದ್ರೆ ಇದೇನು ಪ್ರಮಾಣವನ್ನ ನಾವು ಹೆಚ್ಚಿಗೆ ಮಾಡಲೇಬೇಕಾಗ್ತೈತಿ. ಅದು ಪಶು ಇದ್ದರೆ ಸಲಹೆ ಮೇರೆಗೆ ಅಂತ. ಇದು ಎಂತ ಉತ್ತಮವಾದ ಸಲಹೆ ಅವ್ರು ಕೊಟ್ಟರು ಅಂದ್ರೆ, ನಾವು ಗಬ್ಬ ಐತಿ ಅಂದ್ಕೊಳ್ಳೇನೆ ಎಲ್ಲ ಒಮ್ಮೆ ತಿನ್ನಿಸ್ಬೇಕು ಅಂತ ಇರೋದಿಲ್ಲ. ಆದ್ರೆ ಹಂತ ಹಂತವಾಗಿ ಮೊದಲನೇ ಹಂತ ಮತ್ತು 2ನೇ ಹಂತದಲ್ಲಿ ಸರಿಸುಮಾರಾಗಿ ನಾವು ಎಷ್ಟು ಹಾಕ್ತೀವೋ ಅದರ ಪ್ರಮಾಣವನ್ನ ಹೆಚ್ಚು ಕಮ್ಮಿ 1.5ರಿಂದ 2 ಪಟ್ಟರಷ್ಟು ನಾವು ಕೊನೆಯ ಹಂತದಲ್ಲಿ ಅಂದ್ರೆ 3ನೇ ಟ್ರೈಮಿಸ್ಟರ್ನಲ್ಲಿ ಕೊಡಬೇಕು. ಇದು ಬಹಳ ಉತ್ತಮವಾದ ಒಂದು ಪಶುಪಾಲನಾ ಪದ್ಧತಿ. ಅದರಿಂದ ಗರ್ಭದಲ್ಲಿರುವಂತಹ ಕರುವು ಕೂಡ ಬಹಳ ಚೆನ್ನಾಗಿ ಬೆಳಿತೈತಿ. ಅಷ್ಟೇ ಅಲ್ಲ, ತಾಯಿಗೂ ಕೂಡ ಮುಂದೆ ಕರು ಹಾಕ್ಬೇಕಾದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಮೇಡಮ್ ಅವ್ರು ಹೇಳಿದ್ರು. ಇನ್ನೊಂದು ಮಾತನ್ನ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳ್ಯಾರ. ಕರು ಹಾಕೋಕ್ಕಿಂತ 1 ತಿಂಗಳ ಮೊದಲ, ಕರು ಹಾಕಿದ ನಂತರ 1 ತಿಂಗಳು ಬಹಳ ಆರೈಕೆ ಮಾಡ್ಬೇಕಾಗ್ತದೆ ನಾವು. ಯಾಕಂದ್ರೆ ಆ ಕರು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂದ್ರೆ ತಾಯಿಗೆ ಅಂದ್ರೆ ಹಸುವಿಗೆ ನಾವು ಸಾಕಷ್ಟು ಪೋಷಕಾಂಶ ಕೊಡಬೇಕು. ಈ ಹೊತ್ತಿನಾಗ ನಾವು ನೆನಪಿಟ್ಟಂಗ ಬಹಳ ಮಂದಿ ಅದು ಚೊಚ್ಚಲ ಮನಕ್ಕಾಗಿದ್ರೆ ಬಹಳಷ್ಟು ಆರೈಕೆ ಮಾಡಬೇಕಾಗ್ತೈತಿ. ಇದನ್ನ ನಾನು ಮನುಷ್ಯರಲ್ಲಿ ಒಂದು ಪ್ರಸಂಗ ನೆನಪು ಮಾಡ್ಕೊಂಡು ಪದೇ ಪದೇ ಹೇಳ್ತಿರ್ತೀನಿ. ಅದೇನಂದ್ರೆ, ಹೆಣ್ಮಕ್ಳಿಗೆ ಪ್ರಥಮ ಬಾರಿ ಹೊಟ್ಟಿಲಾದಾಗ ಅಂದ್ರೆ ಅವರು ಗರ್ಭವತಿ ಇದ್ದಾಗ ಮನೆ ಮನೆಗೂ ಅಡ್ಡಾಡಿಸಿ, ಮನೆ ಮನೆಯಿಂದ ಬೇರೆ ಬೇರೆ ಪಕ್ಕದ ಮನೆಯಿಂದ ಅಥವಾ ಆಜುಬಾಜು ಬಂಧುಗಳಿಂದ ಇತ್ತೀಚೆಗಳಿಂದ ಅವ್ರಿಗೆ ಆಹ್ವಾನ ನೀಡಿ ಅವ್ರನ್ನ ಕರೆಸಿ ತಮ್ಮ ಮನೆಯೊಳಗೆ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ತಿನ್ನಿಸ್ತಾರೆ. ಇದಕ್ಕೆ ಶ್ರೀಮಂತ ಕಾರಣ ಅಂತ. ಈ ಶ್ರೀಮಂತ ಕಾರಣ ಬಹಳ ಅವಶ್ಯಕತೆ. ಯಾಕಂದ್ರೆ ತಾಯಿಯ ಅವಶ್ಯಕತೆ ಏನೈತಿ ಅನ್ನೋದು ಬಹುಶಃ ಆ ನಿಸರ್ಗನೇ ಹೇಳಿಕೊಡ್ತೈತಿ. ಈ ಶ್ರೀಮಂತ ಕಾರಣದೊಳಗೆ ಸಿಗುವಂತ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳೊಳಗೆ ಸಾಕಷ್ಟು ಖನಿಜ, ಜೀವಸತ್ವ, ಪೋಷಕಾಂಶ ಅಂದ್ರೆ ಪ್ರೋಟೀನ್ ಇತ್ಯಾದಿ ಎಲ್ಲವೂ ಇರ್ತವೆ. ಅವುಗಳನ್ನು ಸೇವಿಸೋದ್ರಿಂದ ತಾಯಿಯೊಳಗೆ ಏನಾದರೂ ಕೊರತೆ ಇದೆ, ಯಾಕಂದ್ರೆ ಕೊರತೆ ಆಗೋದು ಸ್ವಾಭಾವಿಕ. ಮನುಷ್ಯರೊಳಗೆ ಈ ಥರದ ಕೊನೆಯ ಹಂತದೊಳಗೆ ಅಂದ್ರೆ 1 ತಿಂಗಳ ಮೊದಲೇ ಏನು ಶ್ರೀಮಂತ ಕಾರಣ ಮಾಡಿರ್ತಾರೆ, ಆ ಟೈಮ್ನಾಗೂ ಕೊರತೆ ಇರ್ತಾವೆ. ಅವನ್ನು ಪೂರೈಕೆ ಮಾಡಬೇಕು ಅಂದ್ರೆ ಅವರು ಮನೆ ಮನೆಗೆ ಬೇರೆ ಬೇರೆ ಕಡೆ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನ ಸೇವಿಸ್ಬೇಕಾಗುತ್ತೆ. ಹಂಗನ ಈ ನಮ್ಮ ಹಸು ಅಥವಾ ಎಮ್ಮೆಗಳಿಗೂ ಪಶುಪಾಲನೆ ಮಾಡೋರು ದಯವಿಟ್ಟು ಗಮನ ಇಡ್ರಿ. ಕೊನೆಯ ತಿಂಗಳು 1 ತಿಂಗಳು ಸಾಕಷ್ಟು ರೀತಿಯ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಅವುಗಳಿಗೆ ಅಗತ್ಯ ಇರುವಂತ ಪೌಷ್ಟಿಕ ಸಮಸ್ಯೆ ಪೌಷ್ಟಿಕಾಂಶ ಸಿಗಬೇಕು ಅಂದ್ರೆ ಅವುಗಳಿಗೆ ಪಶು ವೈದ್ಯರ ಅಥವಾ ಪಶು ವೈದ್ಯಕೀಯ ಸಿಬ್ಬಂದಿಯ ವಿಜ್ಞಾನಿಗಳ ಸಲಹೆ ತಗೊಂಡು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕು.
ಅವಶ್ಯ ಬಿದ್ದರೆ ಸೆಲಿನಿಯಂ ಮತ್ತು ವಿಟಮಿನ್ ಇ ಇಂಜೆಕ್ಷನ್ಗಳನ್ನು ಕೊಡಬೇಕು. ವಿಟಮಿನ್ ಇ ಮತ್ತು ಸೆಲಿನಿಯಂ ಬಹಳ ಅವಶ್ಯ ಇರ್ತದೆ. ಅದು ಎಷ್ಟೆಷ್ಟು ಕೊಡ್ಬೇಕು ಅನ್ನೋದನ್ನು ಅವರು ಈ ಚಾರ್ಟ್ನೊಳಗೆ ಕೊಟ್ಟರು. ದಯವಿಟ್ಟು ಗಮನಿಸಿ. ಇಷ್ಟೆಲ್ಲ ಪೌಷ್ಟಿಕಾಂಶಗಳು, ಪೌಷ್ಟಿಕ ಒಂದು ಆಹಾರ ಕೊಡೋದು ಯಾಕಪ್ಪ ಅಂದ್ರೆ ಮುಂದಾಗುವಂಥ ತೊಂದರೆಯನ್ನು ತಪ್ಪಿಸಕ. ಯಾಕಂದ್ರೆ ಕರು ಹಾಕಿದ ತಕ್ಷಣ ಅವುಗಳಿಗೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಒಂದು ಈ ಖನಿಜ ಅಥವಾ ಪೋಷಕಾಂಶಗಳ ಕೊರತೆ ಇದ್ದಾಗ ಮೊದಲನೇದಾಗಿ ಆ ಮಲಕ್ಕೆ ಹಾಕುವಂಥ ಒಂದು ಅವಧಿ ಏನಿರ್ತದೆ ಅದು ಕಡಿಮೆ ಆಗ್ಬೋದು. ಇದಕ್ಕೆ ಮೆಟಬಾಲಿಕ್ ಡಿಸೀಸ್ ಅಂದ್ರೆ ಜೈವಿಕ ಒಂದು ತೊಂದರೆಗಳು ಆಗಬಹುದು. ಅಲ್ಲಿ ಒಂದು ದಿವಸಕ್ಕೆ 500 ಬೇರೆ ಅದು ಮಲಕ್ ಹಾಕ್ಬೇಕಂತ. ಆದ್ರೆ ಅದು ಕಡಿಮೆ ಆಯ್ತು ಅಂದ್ರೆ ಅದರೊಳಗೆ ಏನೋ ಕೊರತೆ ಐತಿ ಅನ್ನೋದನ್ನ, ಅಥವಾ ಯಾವುದೋ ಒಂದು ರೋಗ ಕಾಣಿಸ್ಕೊಂತೈತಿ ಅನ್ನೋದ್ರ ಲಕ್ಷಣ ಅಂತ ಹೇಳ್ತಾರೆ. ಆಮೇಲೆ ಅದು ಆಹಾರ ತಿನ್ನೋದನ್ನ ಸಹಿತ ಕಡಿಮೆ ಮಾಡಬಹುದು. ಹಸಿವಿ ಕಡಿಮೆ ಇರೋದ್ರಿಂದ ನೋಡ್ರಿ, ಎವರೇಜ್ ಅಂದ್ರೆ ಒಂದು ಈ ಆಹಾರದೊಳಗೆ 1 kg ಏನಾದ್ರೂ ಅದು ಕಡಿಮೆ ಮಾಡಿತು ಅಂತಂದ್ರ ಹಾಲಿನೊಳಗ ಬಹಳಷ್ಟು ಏನು ಕಡಿಮೆ ಆಗ್ತೈತಿ, ಏನು ಇಳುವರಿ ಕಡಿಮೆ ಆಗ್ತೈತಿ ಅಂತ ಹೇಳ್ತಾರೆ. ಈಗ ಏನಪ್ಪಾ ಅಂತಂದ್ರ ಯಾವ್ದಾದ್ರು ಹಸುವಿನೊಳಗ ಒಂದು ದಿವಸಕ್ಕ ಒಂದು 15 ಕಿಲೋ ಸರಾಸರಿ ಅಂತ ಹೇಳ್ತಾರೆ. ಅದು ಆರೋಗ್ಯವಂತ ಹಸುಗಳಕ್ಕಿಂತ ಕಡಿಮೆ ಏನಾದ್ರು ಅದು ಹಾಲು ಕೊಟ್ಟಿದ್ರೆ ಅವುಗಳ ಕಡೆ ನಾವು ಲಕ್ಷ್ಯ ಕೊಡಬೇಕು ಅಂತ. ಹಂಗಾಗಿ ಇತರೆ ಚಟುವಟಿಕೆಗಳು ದಿನನಿತ್ಯದ್ದು ಅಂದ್ರೆ ಅವುಗಳ ವರ್ತನೆ ಒಳಗಾಗ್ಲಿ, ಅವುಗಳ ಲಕ್ಷಣಗಳು ಬದಲಾಗೋದನ್ನ ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಅವನ್ನೆಲ್ಲಾನು ಹಿಡಿಬಹುದು. ಒಂದ್ ವೇಳೆ ನಾವು ಸೂಕ್ತ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಸಾವನ್ನು ಸಹಿತ. ಯಾಕಂದ್ರೆ ಈಗ ಎಂತೆಂಥ ರೋಗ ಬರ್ತಾವ ಅನ್ನೋದಕ್ಕೆ ಕೆಲವೊಂದು ಅವರು ಉದಾಹರಣೆಯನ್ನ ಕೊಡುವಂತ ಹೋಗ್ತಾರೆ. ಅವಾಗ ಕೀಟೋಸಿಸ್ ಅನ್ನೋದು ಕಾಣಿಸ್ಬೋದು. ಸರಿಯಾಗಿ ನಾವು ಆಹಾರ ಕೊಟ್ಟಿರದೆ ಹೋದ್ರೆ ಕೀಟೋಸಿಸ್, ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಕೀಟೋನ್ ಬಾಡೀಸ್ ಬಹಳ ಸಿಹಿ ವಾಸನೆ ಬರ್ತದೆ ದೇಹದಿಂದ. ದೇಹದ ಒಂದು ಸ್ರಾವಿಕೆಗಳು ಏನಿರ್ತವೆ, ಮೂತ್ರದಾಗಲಿ ಅಥವಾ ಜೊಲ್ಲಿನೊಳಗಾಗಲಿ, ಉಸಿರಿನೊಳಗೆ ಹೆಚ್ಚಾಗಿ ವಿಶೇಷವಾಗಿ ಉಸಿರಿನೊಳಗ ಸಿಹಿಯಾದಂಥ ವಾಸನೆ ಬರ್ತದೆ ಕೀಟೋಸಿಸ್. ಇದನ್ನ ಸೈಲೇಜ್ ತಿನ್ನಿಸುವವರು ಕೂಡ ಲಕ್ಷ್ಯ ಕೊಡಬೇಕು ಅಂತ ನಾನು ಹಿಂದೆ ಮನವಿ ಮಾಡಿದ್ದೆ. ಈ ಕೀಟೋನ್ ಬಾಡೀಸ್ ಇದ್ರೆ ದೇಹ ಸವಕಳಿ ಆಗ್ತಾ ಇದೆ ಅನ್ನೋದರ ಒಂದು ಲಕ್ಷಣ ಇದು ಕಾಣಿಸ್ಬಹುದು. ಅಥವಾ ಮತ್ತೊಂದು ಅತ್ಯಂತ ಗಂಭೀರವಾದಂಥ ಸಮಸ್ಯೆ ಈ ಹಾಲಿನ ಜ್ವರ. ಹಾಲಿನ ಜ್ವರ ಅಂತಂದ್ರೆ ಮಿಲ್ಕ್ ಫೀವರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ನಾನು ಸಾಕಷ್ಟು ಬೇರೆ ಮಾತಾಡಿದ್ದೀನಿ. ಕ್ಷೀರ ಜ್ವರ ಅನ್ನೋದು ಇಲ್ಲಿ ಜ್ವರ ಇರೋದಿಲ್ಲ ಅನ್ನೋದು ನೆನಪಿಡ್ಬೇಕು ನಾವು. ಜ್ವರ ಇರೋದಿಲ್ಲ, ಆದ್ರೆ ಲಕ್ಷಣಗಳು ಮಾತ್ರ ಹಾಲಿನ ಇಳುವರಿಗೆ ಏಕ್ದಮ್ ಕಡಿಮೆ ಆಗುವಂತ ಒಂದು ಪ್ರಸಂಗನ ನಾವು ನೋಡ್ತೇವೆ. ಇದು ಹೈನುಗಾರರ ಶತ್ರು ಅಂತಾನು ಹೇಳ್ಬೋದು ನಾವು. ಈ ಕ್ಷೀರ ಜ್ವರ ಬರ್ಲಂಗ್ ನೋಡ್ಕೋಬೇಕಾದ್ದು ಬಹಳ ಅವಶ್ಯ ಐತಿ. ಇದಕ್ಕೆ ಟ್ರೀಟ್ಮೆಂಟ್ ಅಂತೂ ಬಹಳ ಸರಳ ಐತಿ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೋರೋಗ್ಲುಕೋನೇಟ್ ಇತ್ಯಾದಿ ಖನಿಜ ಇದ್ದಂತ ಇದನ್ನು ಕೊಡೋದ್ರಿಂದ, ಏನು ಇಂಟ್ರಾವಿನಸ್ ಕೊಡೋದ್ರಿಂದ ಅಥವಾ ಸಬ್ಕುಟಿನಿಯಸ್ ಕೊಡೋದ್ರಿಂದ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಕೊಡೋದ್ರಿಂದ ನಾವು ಈ ಒಂದು ತೊಂದರೆಗಳನ್ನ ನಾವು ತಪ್ಪಿಸ್ಬೋದು ಅಂತ ಇವೆರಡರ ಬಗ್ಗೆ ಹೆಚ್ಚು ಗಮನವಿಟ್ಟು ಅವ್ರು ಹೇಳ್ಯಾರೆ. ಅಷ್ಟೇ ಅಲ್ಲದೆ ತಮ್ಮ ಮಾಡೆಲ್ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಟ್ಟು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ. ಎಲ್ಲರಿಗೂ ವಂದನೆಗಳು.